ಮನೆಗೆ ಬಂದಿಲ್ಲ ಹಂಗಂದ್ರೆ ಎಲ್ಲಿಗೆ ಬಂದೆ ಜಾತ್ರೆಗಿದ್ರೆ ಒಂದೇ ನಾವು ಅವ್ನು ಎಲ್ಲಾರ ಹೋಗ್ಲಿ ಬಿಡ್ರಿ ಶೆಟ್ರ, ಅದನ್ನ ತಗೊಂಡು ನೀವೇನ್ ಮಾಡಕತ್ತೀರಿ? ಬಂದು ವಿಚಾರ ಏನೈತಿ ಅದನ್ನ ಮಾತಾಡ್ರಲ್ಲ. ಅಂದ್ರ ಹೆಂಗ್ರಿ ಗೌಡ್ರ, ನನ್ನ ಮಗಳ ಮರ್ಯಾದೆ ವಿಷಯ ಐತೆ, ನನ್ನ ಮಗಳ ಮರ್ಯಾದೆ ವಿಷಯ. ನೋಡಿ ಗೌಡ್ರೆ, ನೋಡಿ ಶೆಟ್ರೆ, ನಿಮ್ಮ ಮಗಳ ಮರ್ಯಾದೆ ಆದ್ರೂ ಅಷ್ಟೇ, ನನ್ನ ತಮ್ಮನ ಮರ್ಯಾದೆ ಆದ್ರೂ ಅಷ್ಟೇ. ಒಟ್ಟಾರೆ ಇಬ್ರು ತಪ್ಪು ಮಾಡಿದ್ದಾರೆ. ಅಲ್ಲ, ಯಾವಾಗಾರ ಸುತ್ತಿ ಬಯಸಿ ನನ್ನ ಮಗಳ ತಕ್ಕ ಬರ್ತೇಪ. ನೀನ್ ನಮ್ಮ ಹುಡುಗಿ ಏನ ತಪ್ಪು ಮಾಡಿಲ್ಲ ಅಂತ ಹೇಳ್ತೀನಿ, ಕೇಳವಲ್ಲಿ ನೀನು. ಅಲ್ಲೋ ನಿಮ್ಮ ಹುಡುಗನ ಬೇಕಾಗಿದ್ದು ಬೇಕಾದಂಗ ಹಿಡ್ಕೊಂಡು ಜಗ್ಗಾಡಿದ್ರ ನನ್ನ ಮಗಳು ಹಾಕದಂಗ ಸಾಪ್ಯಾಗಿ ತೆಲ್ ತೆಗ್ಸಿನ ಸುಮ್ಮನೆ ನಿಂತಿರ್ತಪ್ಪ. ಅಂದ ಮೇಲೆ ನಮ್ಮ ಹುಡುಗಿದ ಏನ್ ತಪ್ಪೈತೆ ಅಂತೀನಿ ನಾನು. ಅಲ್ರಿ, ನಿಮ್ಮ ಹುಡುಗನಿ ನಮ್ಮ ಹುಡುಗಿನಿ ಜಗ್ಗಾಡಿ ಎಳ್ದಾಡಿ ಏನ್ರ ಮಾಡ್ಯಾರನ್ರಿ? ಹೋಗ್ಲಿ ಬಿಡ್ಕೊಂಡಣ್ಣ, ಈಗ ಆಗಿದ್ದು ಆಗೋಗೈತಪ್ಪ. ಈಗ ಸುಧಾರಿಸೋ ವಿಚಾರ ಐತೆ, ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡಿ ಮಾತಾಡ್ರಪ್ಪ. ನೋಡ್ರಿ, ನನ್ನ ತಮ್ಮ ಏನು ದೊಡ್ಡ ಬಹದ್ದೂರ್ಗಿರಿ ಕೆಲಸ ಮಾಡಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ. ಒಟ್ಟಾರೆಯಾಗಿ ನನ್ನ ತಮ್ಮನೂ ತಪ್ಪು ಮಾಡಿದ್ದಾನೆ, ಮತ್ತೆ ಇವ್ರ ಮಗಳು ತಪ್ಪು ಮಾಡಿದ್ದಾಳೆ. ಎಲ್ಲ ಇವನ ಎಲ್ಲಿ ಬಿಟ್ರು ಮತ್ತೆ ತವ್ರಿಗರಿಗೆ ಬರ್ತೇಪ ನೀನು. ಅಲ್ಲೋ ಇವ್ರು ತಪ್ಪು ಮಾಡಿಲ್ರಪ್ಪ. ಬೇಕಾದ್ರ ನಾನು ನಮ್ಮ ಸಂಘ ಶೆಟ್ರ ಏನ್ರಿ, ಮೊದ್ಲು ನೀವು ಹೂ ಅನ್ನೋದು ಕಲ್ರಿ, ಹೂ ಅನ್ನೋದು ಕಲ್ರಿ. ತಗೋರಪ್ಪ, ಹೂನ ಅಂತೀನಿ. ಆಕಿನ ಸಣ್ಣ ಹಾಕಿ ಅದಾಳ, ತಪ್ಪು ಮಾಡ್ಯಾಳ, ಆತಲ್ಲ ಮುಂದ. ನೋಡಿ ಗೌಡ್ರೆ, ನೋಡಿ ಶೆಟ್ರೆ, ಚಿಕ್ಕವರು ಮಾಡಿದ ತಪ್ಪು ಏನೇ ಇದ್ರೆ ದೊಡ್ಡವರಾದ ನಾವು ಅದನ್ನು ಸರಿಪಡಿಸುವುದನ್ನು ಕಲಿಬೇಕು. ನೋಡಿ, ಈ ಸಮಾಜದಲ್ಲಿ ಗಂಡು ಎಷ್ಟೇ ದುಶ್ಶೀಲನಾದರೂ ಅವನು ತಲೆ ಎತ್ತಿ ಬಾಳಬಹುದು. ಆದರೆ ಅದೇ ಒಂದು ಹೆಣ್ಣು ಶೀಲಗೆಟ್ಟವಳು ಎಂದು ಪ್ರತೀತಿಯಾದರೆ ಅವಳ ಬಾಳು ಕತ್ತಲೆಯ ಕಾಡಾಗುವುದು. ಅದಕ್ಕಾಗಿ ಕೇವಲ ಒಂದು ಸಣ್ಣ ತಪ್ಪಿನಿಂದಾಗಿ ನಿಮ್ಮ ಮಗಳ ಮರ್ಯಾದೆ ಹಾಳಾಗಬಾರದು ಎಂಬ ಉದ್ದೇಶದಿಂದ ನಾನೇ ಇಂದು ನನ್ನ ತಮ್ಮನಿಗೆ ನಿಮ್ಮ ಮಗಳನ್ನು ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದೇನೆ. ನಿಮ್ಮ ನಿರ್ಧಾರ ಏನೆಂದು ತಿಳಿಸಿ. ಶೆಟ್ರ, ಬಲವಂತಪ್ಪನವ್ರು ಆಡಿರೋ ಮಾತು ಎಲ್ಲರೂ ಒಪ್ಲೇಬೇಕಾಗಿದ್ದು ನೋಡ್ರಿ. ಏಯ್ ನೋಡಪ್ಪ, ಅವ್ರು ಒಪ್ಪಬಹುದು, ಆದ್ರೆ ನಾನು ಒಪ್ಪೋದಲ್ಲ. ಅಲ್ರಿ ಗೌಡ್ರ, ಅವ್ರ ತಮ್ಮಗೇನೈತ್ರಿ, ಊರಾಗ ಹಿಡಿದು ಹಳದ್ರ 10 ಕೂರ್ಗಿ ಹೊಲ ಇಲ್ಲ, ಬ್ಯಾಂಕ್ನಾಗ ಒಂದು 20 ಲಕ್ಷ ಡಿಪಾಸಿಟ್ ಇಲ್ಲ. ನಾನು ದೊಡ್ಡ ಮಂತ್ಯಂದವ ಶೆಟ್ಟಿ ಇದೀನಿ ಅಂತೇಳಿ ನಾನು ಬೀಗಸ್ತಾನ ಮಾಡ್ಬೇಕಂತ ಮಾಡಿರ ಹೆಂಗ ನೀವು? ಶೆಟ್ರೆ, ಬುದ್ಧಿವಂತರಾಗಿ ಈ ರೀತಿ ರಾಮನಗೌಡವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಬಲವಂತಪ್ಪನವರು ತೋರಿದ ಸಹನೆ ಅಂತದ್ದು, ಅವರ ತ್ಯಾಗ ಯಾವ ಮಟ್ಟದ್ದು ಶೆಟ್ರೆ, ಯಾವ ಮಟ್ಟದ್ದು? ಬಲವಂತಪ್ಪನವರೇನು ದಿಕ್ಕಿಲ್ಲದ ದರಿದ್ರರೇನಲ್ಲ. ಅವರಿಗೂ ಸಹ ನಿಮ್ಮ ತರ 10 ಕೂರ್ಗಿ ಭೂಮಿ ಇದೆ, ಉತ್ತಮವಾದ ತೋಟವಿದೆ. ಅವರು ಮನಸ್ಸು ಮಾಡಿದರೆ ಅವರ ತಮ್ಮ ವಿದ್ಯಾವಂತನಾಗಿರುವ ರವಿಗೆ ನಿಮ್ಮ ಮಗಳಿಗಿಂತ ಸೌಂದರ್ಯವತಿಯರನ್ನು ತಂದು ಮದುವೆ ಮಾಡೋಷ್ಟು ಕೆಪಾಸಿಟಿ ಇದೆ ಬಲವಂತಪ್ಪನಿಗೆ. ಆದರೂ ಸಹ ಆ ರೀತಿ ಮಾತನಾಡದೆ ನಿಮ್ಮ ಮೇಲಿನ ದ್ವೇಷ ಮರೆತು ನಿಮ್ಮ ಸಂಬಂಧ ಮಾಡುವುದಕ್ಕೆ ಬಂದಿದ್ದಾನೆ ಬಲವಂತಪ್ಪ. ಅವರಿಗೆ ಇಚ್ಛೆಯಂತೆ ಮಾತನಾಡುತ್ತಿರುವಲ್ಲ ನೀವು, ನೀವೇನು ಮನುಷ್ಯರು, ಮನುಷ್ಯ ರೂಪದ ರಾಕ್ಷಸರು. ನೋಡಿ ಶೆಟ್ರೆ, ಕೇವಲ ಸಿರಿವಂತಿಕೆಯಿಂದಲೇ ವರನ ಯೋಗ್ಯತೆಯನ್ನು ಅಳೆಯಬಾರದು ಶೆಟ್ರೆ. ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಅವನ ಗುಣಶೀಲದತ್ತ ಗಮನ ಹರಿಸಬೇಕಾಗುತ್ತದೆ. ನೋಡಿ, ನನ್ನ ತಮ್ಮ ನಿಮ್ಮ ಅಳಿಯನಾಗಲು ಯಾವ ರೀತಿಯಿಂದಲೂ ಯೋಗ್ಯನಲ್ಲ. ಆದರೂ ಸಹ ನೀವು ಹೇಳಿದ ಹಾಗೆ 10 ಕೂರಿಗೆ ಭೂಮಿ, 20 ಲಕ್ಷ ರೂಪಾಯಿ ಠೇವಣಿ ಇಟ್ಟವನಂತೆ ಹಠವಾದಿತನ ನಿಮ್ಮದಾಗಿದ್ದರೆ ಈಗಲೇ ನನ್ನ ಪಾಲಿನ ಆಸ್ತಿಯನ್ನು ನನ್ನ ತಮ್ಮನ ಹೆಸರಿಗೆ ನೋಂದಾಯಿಸಿಕೊಡುತ್ತೇನೆ. ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ.
ಹಿಂಗಾದ್ರ ಯಾರು ಬೇಡ ಅಂತಾರಪ್ಪ ಗುಂಡ ಹೋಗಲೆ ಪವನಾಚಾರ್ಯ ಅದನ್ನ ನೋಡಿ ಮುಹೂರ್ತ ತೆಗ್ಸ ಬಂದ್ಬಿಡು ನಾಳೆಗೆ ಲಗ್ನ ಮಾಡಿ ಹೋಗಿ ಕೇಳ್ಕೊಂಬರ್ತೀವಿ ಮಾವ. ನಾವಿನ್ನು ಬರ್ತೀವಿ. ನೋಡಿ, ಇದುವರೆಗೂ ಬರೀ ದೇಹ ಸುಖದ ಮಾತುಕತೆ ಅಷ್ಟೇ ಮುಗಿದು ಹೋಗಿದೆ. ನೋಡಿ, ಪಕ್ವಾನದ ಊಟವನ್ನ ಮಾಡದೆ ಹೋದ್ರೂ ಪರವಾಗಿಲ್ಲ, ಸಕ್ಕರೆ ಬೆರೆಸಿದ ಹಾಲನ್ನಾದ್ರೂ ಕುಡಿದು ಹೋಗವಿರಂತೆ. ಇಲ್ಲವ ಇಲ್ಲ, ನಮಗ ಅದು ಪುರ್ಸತ್ತಿಲ್ಲ. ಯಾಕಂದ್ರೆ ಈ ಲಗ್ನದ ಮೇಲೆ ಅವ್ರಿಗೆ ಕರೆದಿರ್ತ ಇವ್ರಿಗೆ ಕರೆದಿರ್ತ. ನಾವು ಅಲ್ಲಿ ನಮ್ಮ ಮಗಳನ್ನ ಕೀಲಿ ಹಾಕಿ ಮನ್ಯಾಗ ಹೇಳೇ ಬಿಟ್ರೆ ಹೇಳಿ ಅವರು ನಮ್ಮವರು ಪರವಾಗಿಲ್ಲ ಹೇಳಿ ಹಂಗಲ್ಲು ಗುಂಡ ಆಕಿ ನಾವು ಹೊರಗೆ ಕರೆಸಿ ಆಕಿ ಕಡೆಯಿಂದ ನಾವು ಗೌಡ್ರು ಹಾಲು ಮಾಡಿಸ್ಕೊಂಡು ಕುಡಿತೀವಿ ಅಂತ ಹೇಳಿದ್ವಿ. ನಮಸ್ಕಾರ ರೀ, ನಾವಿನ್ನು ಬರ್ತೀವಿ. ನಡ್ರಿ ಗೌಡ್ರ. ಅಂತೂ ಮುಗಿಸಿದ್ರಲ್ಲ ನಿಮ್ಮ ತಮ್ಮನ ಮದುವೆಯ ನಿಶ್ಚಯಕಾರಣವನ್ನ. ನಾನೆಲ್ಲೇ ಮುಗಿಸಿದೆ, ಎಲ್ಲ ನೀನೇ ಮಾಡಿದ್ದು. ಹಾಗಂತೀರಾ? ಸದ್ಯ ಅಷ್ಟಾದ್ರೂ ಹೇಳಿದ್ರಲ್ಲ. ಹಣ ರವಿ, ಈಗೇಕೆ ಅವಿತ್ಕೊಂಡು ಕೂತಿದ್ದೀಯೋ ಅಲ್ವೋ? ಇಲ್ಲಿವರೆಗೂ ಮನೆಯಲ್ಲೇ ಕೂತ್ಕೊಂಡು ನಮ್ಮನ್ನ ಆಟ ಆಡಿಸ್ಬಿಟ್ಟಿಯಲ್ಲೋ ಮೋಸಗಾರ. ಹೌದಣ್ಣ, ನಿಮ್ಮ ಬಾಳಿನಲ್ಲಿ ಕಲೆಯವರೆಗೂ ನಾನು ಮೋಸಗಾರರಾಗಿ ಉಳಿದೇನೆ. ರವಿ, ಏನಾಯ್ತು ಅಂತ ಹೇಳು. ಯಾಕೋ ಹತ್ತು ಹೊತ್ತು ನನ್ನ ಹೊಟ್ಟೆಯನ್ನು ಉಡಿಸ್ತಾ ಇದೆಯೋ? ಏನಾಯ್ತು ಅಂತ ಹೇಳು ರವಿ. ಅಣ್ಣ, ಕಾಲಕೂಟವನ್ನೇ ಕೊರಳಲ್ಲಿ ಇರಿಸಿಕೊಂಡು ನೋವನರಿಯನ್ನುವುದಂತೆ ಏನಾಯ್ತೆಂದು ಪ್ರಶ್ನೆ ಕೇಳುವ ನಿನಗೆ ಏನೆಂದು ಉತ್ತರಿಸಲಣ್ಣ. ಶಾಂತಿ ಸಾಗರವನ್ನು ಸ್ವಾರ್ಥದಾಚೆಯಿಂದ ಮತವನ್ನು ಮಾಡಿ ವಿಷವನ್ನೆಬ್ಬಿಸಿದವನು ನಾನಣ್ಣ, ವಿಷವನ್ನೆಬ್ಬಿಸಿದವ ನಾನು. ಅಣ್ಣ, ನನ್ನದೊಂದು ವಚನವಿದೆ, ನಡೆಸಿಕೊಡ್ತೀಯೇನೇನಾ? ಅಲ್ಲಪ್ಪ, ಇಲ್ಲಿವರೆಗೂ ನಿನ್ನ ಯಾವ ವಚನನ ನಡೆಸಿಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯೋ? ರವಿ, ಏನ್ ವಚನ ಇದೆ ಕೇಳು, ಅದನ್ನು ನಾನು ನೆರವೇರಿಸಿಕೊಡ್ತೀನಿ. ಅಣ್ಣ, ಅಣ್ಣ ತಮ್ಮಂದಿದ ಸಂಬಂಧಕ್ಕೆ ಕುಟಾರವನ್ನಿಟ್ಟು ನಿನ್ನನ್ನು ಸರ್ವನಾಶ ಮಾಡುವ ಈ ಅಮಂಗಲ ಲಗ್ನ ನನಗೆ ಬೇಡಣ್ಣ, ಬೇಡ. ನಾನು ಮಾಲತಿನ ಮದುವೆಯಾಗಲಾರೆ. ರವಿ, ಯಾಕೆ? ಹೌದತಿಗೆ, ಒಂದೆಡೆ ಅಣ್ಣ ಅತ್ತಿಗೆಯರ ಪವಿತ್ರ ವಾತ್ಸಲ್ಯದ ಸಾತ್ವಿಕ ಪ್ರೀತಿ, ಇನ್ನೊಂದೆಡೆ ಮಡದಿ ಮೋಹದ ರಾಜನ ಪ್ರೀತಿ. ಇವೆರಡೂ ಪ್ರೀತಿಗಳನ್ನು ತಕ್ಕಡಿಯ ಜೋಡು ಪಡಿಗಳಲ್ಲಿ ಇರಿಸಿ ಅಳೆದು ತೂಗಿ ಆರಿಸಿಕೊಳ್ಳುವ ಪರಿಜ್ಞಾನವನ್ನೇ ಆ ದೈವವು ತಂದಿಡಿಯಣ್ಣ. ಅಂದ ಮಾತ್ರಕ್ಕೆ ಈ ಜನ್ಮದಲ್ಲಿ ನಾನು ಅನ್ಯರೊಂದಿಗೆ ಮದುವೆ ಆಗದಾರೆ. ನಾನು ಮಾಲತಿನ ಬಿಟ್ಟು ಬದುಕಿರಲಾರನನ್ನ, ಬದುಕಿರಲಾರೆ. ಈ ಹೆಣ್ಣಿನ ಪ್ರಾಪ್ತಿಗಾಗಿ ನಿನ್ನ ಆಸೆಯನ್ನು ನುಂಗಿ ನಿನ್ನನ್ನು ಬಿಟ್ಟು ದೂರವಾಗಲಾರೆ, ನನ್ನ ದೂರವಾಗಲಾರೆ. ನನಗೆ ನೀನ್ ಬೇಕಣ್ಣ. ಅಲ್ಲಪ್ಪ, ಈ ಚಿಕ್ಕ ವಿಷಯವನ್ನ ಅದೆಷ್ಟು ದೊಡ್ಡದಾಗಿ ಮಾಡ್ತಾ ಇದೆಯಾ ಕಂದ. ರವಿ, ನೋಡಪ್ಪ, ನಮಗೆ ನೀನು ಮುಖ್ಯಪ್ಪ. ನಿನ್ನ ನಾವು ಮೈದನ ಅಂತ ತಿಳಿದುಕೊಂಡಿಲ್ಲ, ನನ್ನ ಹೆತ್ತ ಮಗ ಅಂತ ತಿಳಿದುಕೊಂಡಿದ್ದೀನಿ. ರವಿ, ನಿನ್ನ ಮುಂದೆ ಈ ಆಸ್ತಿ ಅಂತಸ್ತು ಇದೆಲ್ಲ ಯಾವ ಲೆಕ್ಕವೂ ಇಲ್ಲ ಕಣೋ, ಯಾವ ಲೆಕ್ಕವೂ ಇಲ್ಲ. ಇಂದು ನಿಮ್ಮಣ್ಣ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆದ್ರು ಅಂತ ಅದೆಷ್ಟೊಂದು ನೋವು ಮಾಡ್ಕೊಳ್ತಾ ಇದೆಯಲ್ಲ. ಯಾಕಪ್ಪ, ಇಷ್ಟು ದಿನ ನಿನ್ನ ಆಸ್ತಿ ಎಲ್ಲ ನಿಮ್ಮಣ್ಣನ ಹೆಸರಿನಲ್ಲೇ ಇರ್ಲಿಲ್ವೇನೋ? ಆಗ ಆಗ ಅವರೇನಾದ್ರೂ ಇದೇ ರೀತಿ ಬೇಜಾರಾಗಿದ್ರು ಅಂತ ತಿಳಿದುಕೊಂಡಿದ್ಯಾ? ರವಿ, ನಮಗೆ ನಿನ್ನ ಸಂತೋಷವೇ ಮುಖ್ಯ ಹೊರತು ಈ ಹಣ ಅಂತಸ್ತು ಆಸ್ತಿ ಅಲ್ಲ. ನೀನ್ ಇಷ್ಟಪಟ್ಟಿರುವ ಹೆಣ್ಣನ್ನ ಮದುವೆ ಮಾಡಿಸಿಕೊಡುವುದು ನಮ್ಮ ಕರ್ತವ್ಯ ಕಣೋ, ನಮ್ಮ ಕರ್ತವ್ಯ. ನೋಡು, ಇಲ್ಲದೆ ಇರೋ ವಿಷಯಗಳನ್ನ ತಲೆ ಕೆಡಿಸಿಕೊಂಡು ಈ ವಿಷಯಕ್ಕೆ ಇಷ್ಟೊಂದು ಗೋಗರದು ಯೋಚಿಸಬೇಡ. ಈ ಆಸ್ತಿ ನಿನ್ನ ಹೆಸರಿನಲ್ಲಿ ಇರಲಿ. ನಿಮ್ಮಣ್ಣನ ಆಸ್ತಿಯನ್ನು ಕೂಡ ಅವರು ನಿನಗಾಗಿಯೇ ಬರೆದಿದ್ದಾರೆ. ಒಟ್ಟಿನಲ್ಲಿ ನೀವು ಜೀವನದಲ್ಲಿ ಸಂತೋಷವಾಗಿ ಬಾಳಬೇಕು ಅನ್ನುವುದೇ ನಮ್ಮ ಉದ್ದೇಶ. ನೋಡು ರವಿ,
ಇಷ್ಟೊತ್ತಿನ ತನಕ ನಿಮ್ಮ ಅಣ್ಣನವರು ಆ ಶೆಟ್ಟರ ಜೊತೆಗೆ ಮದುವೆ ವಿಷಯವನ್ನ ಮಾತನಾಡಿ ದಣಿದು ಹೋಗಿದ್ದಾರೆ. ನೀನು ಹೊರಗಿನಿಂದ ಬಂದು ದಣಿದು ಹೋಗಿದ್ಯಾ. ನಿಮ್ಮಿಬ್ಬರ ಸಲುವಾಗಿ ಬಿಸಿಯಾಗಿ ಅಡಿಗೆಯನ್ನ ರೆಡಿ ಮಾಡಿದ್ದೀನಿ. ಸಿಹಿಗಾಗಿ ಖೀರನ್ನು ಸಹಿತ ರೆಡಿ ಮಾಡಿದ್ದೇನೆ. ಬನ್ನಿ, ಒಳಗಡೆ ಹೋಗಿ ಊಟ ಮಾಡೋಣ. ಹೌದಾ? ಹೌದು. ರವಿ ನಡಿಯೋ, ನಿಮ್ಮ ಮಾತಿಗೆ ಸುಮ್ಮನೆ ಇದ್ರೆ ಮತ್ತೆ ಏನೋ ಒಂದು ಆಗ್ತಾಳ ನೋಡು. ಆಯ್ತಣ್ಣ, ನಾ ಬರ್ತೀನಣ್ಣ. ಎಲ್ಲಿಗೆ ಬರ್ತಾ ಇದೆಯೋ? ಅಲ್ವೇ ಸಾವಿತ್ರಿ? ಅಲ್ಲ ಕಣೆ, ಇನ್ನೆಂತ ಧೈರ್ಯವಂತೆ ನಾನು ಅಲ್ಲ ಕಣೆ. ಮದುವೆ ಆಗ್ಬಿಟ್ಟಿದ್ದೀನಿ ನಾನು. ಅಲ್ಲ, ನೀವೇನಾರ ಹೇಳ್ರಿ, ಈ ಊರಾಗ ಮಂದಿ ಸರಿಗಿಲ್ರಿ. ಅಲ್ರಿ, ನಮ್ಮ ಹೊಟ್ಟಿ ತಿಪ್ಪಕ್ಕೆ ನಾವು ಕಳ್ತನ ಮಾಡಿದ್ರೆ ಕಳ್ಳ ಅಂತಾರ, ಸುಳ್ಳು ಹೇಳಿದ್ರೆ ಸುಳ್ಳುಗಾರ ಅಂತಾರ. ಅಲ್ರಿ, ನಮ್ಮ ಕಣ್ಣಿಲ್ಲಿ ಕಣ್ಣು ಹೊಡೆದ್ರಪ್ಪ ಅಂತಂದ್ರೆ ಉಡಾಳ್ ನನ್ನ ಮಗ ಅಂತಾರ. ಅಲ್ರಿ, ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಈ ಬಸವಂತಗ ತಿರುಗಾಡಾಕ ಸ್ವತಂತ್ರ ಇನ್ನೂ ಕೊಟ್ಟಿಲ್ಲಲ್ರಿ. ಎಂಥ ಹಳಿಬಿಟ್ಟಿ ಜನ ಅದಾರ್ರಿ ನಮ್ಮ ಊರಾಗ ಅಂತೀವಿ. ಮೊನ್ನೆ ಮೂಗಡೆರಂಡೆಗೆ ಹೋಗಿದ್ದೆ. ಆ ಮೂಗಡೆರಂಡೆಗೆ ಹೋಗಿ 2 ರೇಷ್ಮೆ ಸೀರೆ 2 ಬಿಳಿ ಜಂಪರ್ ಕಳು ಮಾಡ್ಕೊಂಡು ಬಂದೀನಿ. ಇದ್ರಾಗ ನಂದು ಏನು ತಪ್ಪೈತೆ, ಅದಕ್ಕೂ ಕಳ್ಳ ಅಂತಾರ. ಇದನ್ನ ಏನು
ನರ್ಸಿಂಗ್ ಕಲ್ತಾಳಲ್ಲ ನಾಗರತ್ನ, ಆಕಿಗೆ ಈ ಸೀರೆ ಜಂಪರು ಕೊಟ್ಟೀನಿ. ಇದ್ರಾಗ ನಂದಿ ಅಂತ ತಪ್ಪೈತಪ್ಪ. ಹ ಅದಕ್ಕೂ ಕಳ್ಳ ಅಂತಾರ. ಇದನ್ನ ಕೇಳಿ ಕೇಳಿ ನನಗೂ ಕೈ ಚುಟ್ಬಿಡಕತ್ತಾವ. ಅದಕ್ಕೆ ಶಿವಮಾರ್ ಶೆಟ್ಟಿ ಮನೆಗೆ ಹೋಗಿದ್ದೆ. ಬಾ 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 2 ತೊಲಿ ಬಂಗಾರ ಸರ ಹೊಡ್ಕೊಂಡ್ ಬಂದಿದ್ರಿ. ಇದನ್ನು ಆ ನಾಗರತ್ನಾಗ ಕೊಡ್ತಿದ್ರಿ. ಇದಕ್ಕೆ ಏನಾದ್ರು ಯಾವನಾದ್ರು ಏನಾದ್ರು ಅಂದ್ರೆ ಬಂತಂದ್ರೆ ಆ ಒಂದು ತಿಂಡಿ ಐತೆ. ಬಾರ್ಲೆ ನಾಗರತ್ನ. ಕಳ್ಳಲೇ ಮೋಸಗಾರ ಭಂಡಲೆ ನೀನು ಬಂಡ. ಭಂಡ ಅಲ್ಲಲೇ ಗುಂಡ, ನೀನ್ ಯಾಕೆ ಇಲ್ಲಿ ಬಂದಪ್ಪ? ಮೊನ್ನೆ ರಮೇಶ್ ಇಸ್ಕೊಂಡೆಲ್ಲಪ್ಪ 3,000 ಅದನ್ನ ಕೇಳಕ್ ಬಂದಿನಲ್ಲಿ ಬಸವಂತ. ನಮ್ಮ ಅವನ ಮನ್ಯಾಗ ಟೀಚರಿ ಮುರಿದು 3,000 ನಿನ್ನ ಕೈಯಾಗ ಕೊಟ್ಟನಲ್ಲಪ್ಪ, ಅದನ್ನ ಕೇಳಕ ಬಂದಿನಿ. ರೊಕ್ಕ ಎಲ್ಲಿದವಲ್ಲಿ ಗುಂಡ? ಅವೆಲ್ಲ ನಮ್ಮ ನಾಗರತ್ನ ನರ್ಸ್ಬೇ ನಾಗರತ್ನ, ಆಕಿಗೆ ನೌಕರಿ ಫೀಸು ಕಟ್ಟಿ ಬಂದೀನಿ. ನಾನೇನಾರ ತಿಂದಿ ನಾನು? ಇದ್ರಾಗ ನಂದೇನೈತೆ ತಪ್ಪು? ಅದೆಲ್ಲ ಬೇಡಲೇ ಬಸವಂತ, ನಮ್ಮ ರೊಕ್ಕ ನಮಗ್ ಕೊಟ್ಬಿಡು. ಇಲ್ಲಂದ್ರ ನಮ್ಮ ಮಾವನ ಹತ್ರ ಹೋಗಿ ಎಳ್ಕೊಂಡೋಗಿ ಚರ್ಮ ಸುಸ್ತೀನಿ ಮಗನ, ಚರ್ಮ ಸುಸ್ತೀನಿ. ಈ ಮೋಸ ನನ್ನ ನಡೆಯಲೇ ಬಸವಂತ, ನನ್ನ ಮುಂದೆ ನಡೆಯಲ್ಲ. ಅಲ್ಲೇ ಗುಂಡ, ನಿಮ್ಮ ಮಾವನ ಮನ್ಯಾಗ ನೀನು 3,000 ಕಳು ಮಾಡಿ ನನಗೆ ತಂದು ಕೊಟ್ಟಿದ್ದಿ. ಈ ನನ್ನ ಮೈ ಚರ್ಮ ಸುರಿಸ್ತೀಯ ಲೈ? ಈಗ ಹೋಗಿಲ್ಲ ನಿಮ್ಮ ಮಾವನ ಮನೆಗೆ, ನೀನ ಕಳು ಮಾಡಿ ಅಂತ ಹೇಳಿ ಕೇಳಿ ನಿನ್ನ ಮೈ ಚರ್ಮ ಸುಳಿಸ್ತೇನೆ. ನನ್ನ ಮೈ ಚರ್ಮ ಸುಳಿಸ್ತೀನಿ. ಹಂಗ ಮಾಡ್ಬಿಡು ಬಸವಂತಣ್ಣ, ನಿನ್ನ ಕೈ ಮುಗಿತೀನಿ, ನಾನು ರೊಕ್ಕ ಕೊಟ್ಬಿಡು ಬಸವಂತಣ್ಣ. ನನಗೆ ಯಾಕೆ ಕೈ ಮುಗಿತೀರಿ ಮಂಗೆ? ಅಲ್ಲ, ಮೊನ್ನೆ ನಮ್ಮ ಶೆಟ್ಟಿ ಮನ್ಯಾಗ 1 ಸರವ ಕಳ್ತನ ಆಗೈತೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು 8 ದಿನ ಆತ. ಆ ಸಿಟ್ಟು ತಗೊಂಡು ನೀನ್ ಹೇಳ್ದಂಗ ನಮ್ಮ ಮಾವ ನನ್ನ ಚರ್ಮ ಸುಲಿದಂತ್ರು ಗ್ಯಾರಂಟಿನ. ನೋಡಿದ್ರೆ ಇಂಥ ಒಳ್ಳೆ ಕಾರ್ಯ ಮಾಡಿದ್ರು ಜನ ನನಗ ಕಳ್ಳ ಮೋಸಗಾರ ಅಲ್ಲಲೇ ಗುಂಡ. ಇದು ನಂದು ಏನು ತಪ್ಪೈತಪ್ಪ? ತಪ್ಪೆಲ್ಲ ಊರ್ ಮಂದಿದ ಐತು ಬಿಡ್ಲಿ ಬಸವಂತ. ಯಾಕಲೇ ತಲೆ ತೂರ್ಸ್ಕೊಂತ ಹೊಂಟೇಲೇ? ನಿನಗೆ ಯಾರ ಕಳ್ಳ ಅಂತಾರಲಿ ಅವ್ರ ಕೈಲಿ ನಾನು ಒಚ್ಕೊಂಬರಕೊಂಡೇನಲ್ಲಿ ಬಸವಂತ, ಒಚ್ಕೊಂಬರ್ತೇನೆ. ತಡಿ ಮಗನ, ಇಡ್ತೀನಿ ನಿನಗ ಕೊಳ್ಳಿ ಇಡ್ತೀನಿ. ಅವನು ಪೆದ್ದ ನನ್ನ ಮಗ ಕೊಟ್ಟು ಸಾಲ ಕೇಳಕ್ ಬಂದಾನ. ಅಲ್ಲ, ಕೊಟ್ಟು ಸಾಲ ಒಳ್ಳೆ ಕೊಟ್ರ ಅದಕ್ಕೆ ಬೆಲೆ ಐತದ? ಅಂತೂ ಈ ಸರ ಕದ್ದಿದ್ದು ಅವ ಗುಂಡ ನೋಡಿಲ್ಲ ಅಂತ ಕಾಣಿಸುತ್ತ. ಇದನ್ನ ನರ್ಸ್ ಬೈನಾರತ್ತ ಕೊಟ್ಟ ಅಕ್ಕಿನ್ನ ಹೆಂಗಾರ ಮಾಡಿ ಹೊಲಿಸ್ಕೊಂಡು ಮದುವೆ ಆಗ್ಬೇಕಂತ ಮಾಡೀನಿ. ಅಲೇ ಈ ಕಡೆ ಬರಕತ್ತೈತೆ ನಮ್ ಗಿಂಡಿ. ಬರ್ಲಿ ನಾ ಬರೋ ದಾರಾಗ ಈ ಬಸವಂತ ನಿಂತು ಏನೋ ಯೋಚನೆ ಮಾಡಕತ್ತಾನಲ್ಲ, ಇವ ನನ್ನ ಬಗ್ಗೆ ಏನೋ ಮಸ್ಲತ್ ಮಾಡಕತ್ತಾನ. ಅಲ್ಲ, ಮೊನ್ನೆ ನೋಡಿದ್ರ 3,000 ರೂಪಾಯಿ ಕೊಟ್ಟು ಹಾಲು ಕಿಸ್ದ. ಈಗ ನೋಡ್ರ ಇವ ಮತ್ ಮಾತಾಡ್ಕೋತ ನಿಂತಾನ. ಇವನ್ ಬಗ್ಗೆ ಏನಾದ್ರೂ ತಿಳ್ಕೊಂಡು ಅವ ಏನಾರ ಕೆಟ್ಟವನ ಆಗಿದ್ರ ಅವನ್ ತೂಕದಾಗ ಮಬ್ಬಿನ ಇಂಜೆಕ್ಷನ್ ಹಾಕಿ ಗುಡ್ಡದಿಂದ ಮ್ಯಾಲ ಬೆಳೆಸಿದ್ರ ಆಯ್ತು. ಏನೋ ಒಬ್ಬಕ್ಕೆ ಯೋಚನೆ ಮಾಡಕತ್ತಿದಿ? ಮತ್ತ ನೀನು ಏನೋ ಯೋಚನೆ ಮಾಡಕತ್ತಿ ಅಂತ ಕಾಣಿಸುತ್ತ, ಅದಕ್ಕ ನಾನು ಯೋಚನೆ ಮಾಡಕತ್ತಿದ್ದೆ. ನೋಡಿಲ್ಲಿ ನಿನ್ನ ಸಲುವಾಗಿ ಏನ್ ತಂದೀನಿ ಅಂತ. ಅಯ್ಯ, ಬಂಗಾರ ಏನದ? ಮಾಡೋರಿ ಜೋಗಿ ಸಾಮರ್ಕಲ್ ಮಾಡ್ತಾರ. ಬಂಗಾರದ ನಿಮ್ಮ ಏನೋ ಅಂದಿಯಲ್ಲ, ಬಂಗಾರದು ದುಡು ತಂದೀನಿ ಅಂತಂದೆ. ಮತ್ತೇನೋ ಅಂದಿ? ಮತ್ತೆ ಅದನ್ನ ಹೇಳ್ತನಲ್ಲ, ದುಡುದು ತಂದೀನಿ, ಮೈ ಮುರಿದು ದುಡು ತಂದೀನಿ. ಏನ ಮತ್ತೇನೋ ಅಂದಿ? ದುಡ್ದಿರ್ತಾರಲ್ಲ ಅವ್ರ ಮನೆ ಮುರಿದು ತಂದೀನಿ. ಬಹಳ ಖುಷಿ ಆಗ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಭಯಂಕರ ಖುಷಿ ಆಗೈತೆ. ಮತ್ತೆ ಇದ್ರಾಗ ಏನಾರ ಒಂದು ಏನಾರ ಐತೆ ಮತ್ತೆ ಏನ್ ಬೇಕು ಹೇಳಲ್ಲ? ಏನಾರ ಒಂದು ರೆಡಿ ಹೋಗ್ಲಿ, ನನಗೆ ಗಿಲ್ ಅಂತೈತೆ. ಬಿಡುವುದಿಲ್ಲ ದುಷ್ಟರ ಜಾತಿಯ ಮಗನಲ್ಲ.
ನನಗಿಲ್ಲ ನಿನ್ನ ಪಾದಲ್ಲ ಎರಡಂಜಿಗೂ ನನಗಿಲ್ಲ ನಿನ್ನ ಪಾದಲ್ಲ ಎರಡಂಜಿಗೂ ನನಗಿಲ್ಲ ಅಣ್ಣ ಮೇಲೆ ನೋಡಿ. ಓಕೆ, ಥ್ಯಾಂಕ್ ಯು. ಹಿರಿಯ ಕಣ್ಣುಗಳು ಕಾಣೋದಿಲ್ಲ ನಿನಗ? ಅಲ್ಲ, ನನಗೇನು ಕಣ್ಣು ಕಾಣಾಗಲ್ಲ, ಸರಿ ಹೋಗ್ತದ. ನಿನಗೂ ಕಣ್ಣು ಕಾಣಾಗಲ್ಲ. ಅಲ್ಲ, ಬಂದು ರಟ್ಟಿಗಾದಿ ಸರಿ ಹೋಗ್ತದ. ಒಟ್ಟಿಗಾದಿದ್ದೆ ಅಂದ್ರೆ ನಮ್ ಗತಿ ಏನಂತೀನಿ ನಾನು. ನಿನಗೆ ಹೊಟ್ಟಿಗೆ ಆದ್ರೆ ಬಿಡುದು ಅಲ್ಲೇ ಬೀಳ್ತಿದ್ನೆ. ಏನ ನಿನ್ನ ಒಯ್ದು ಏ ಸಂಘ ಏನು ವಿಚಾರ ಮಾಡಕತ್ತಿ ಅಂತೀನಿ. ಏನಾತ ನಿನಗ? ಮದ್ವೆ ಗದ್ದಲ್ದಾಗ ಇಲ್ಲ ನಿಂತಿಯಲ್ಲ, ಅಲ್ಲಿ ಎಲ್ಲಾರು ಮದ್ವೆದು ತಯಾರಿ ನಡೆಸ್ಯಾರ, ನೀ ಇಲ್ಲೇ ನಿಂತಿಯಲ್ಲ ಪುಣ್ಯಾತ್ಮ. ಅಲ್ಲ, ಮತ್ತೆ ನೀನ್ ಇಲ್ಲೇದಿ ಅಂದ್ಮೇಲೆ ನಮ್ದೇನೈತೆ ಅಲ್ಲೇ? ಅಂದ್ರ ಅಲ್ಲ, ನಮ್ಮ ಡೆಬ್ಬಿ ಎಲ್ಲಿರ್ತೈತಿ, ಇಂಜನ್ ಅಲ್ಲೇ. ನಮ್ ಡೆಬ್ಬಿ ಎಲ್ಲಿರ್ತಂದ್ರೆ ಇಂಜನ್ ಅಲ್ಲೇ. ಡೆಬ್ಬಿ ಇದ್ದಲ್ಲಿ ಇಂಜನ್, ಇಂಜನ್ ಇದ್ದಲ್ಲಿ ಡೆಬ್ಬಿ. ಚಲೋ ಹೊಂಟಿ ಬಿಡು, ತಣ್ಣಗಾಯ್ತು. ಅದೇನ ಅಂತಾರಲ್ಲ, ಈ ಮುದಿ ವಯಸ್ಸಿನ ನಿನಗೇನು ಹುಚ್ಚಿಡ್ದತ್ತ ಶೆಟ್ಟಿ? ಯಾಕ ಇದ್ದಿದ್ಲ ಒಳ್ಳೆ ಬೆನ್ ಹತ್ತೈತಿ ಅಡ್ಡಾಡಕತ್ತಿಯಲ್ಲ, ನಾ ಎಲ್ಲಿ ಹೋದ್ರು ಯಾಕೆ ಹಿಂಗ್ಯಾಕ್ ಮಾಡಕತ್ತಿ? ಅದು ಒಂದು ನಮೂನಿ ಚಟ ನಮ್ಗ. ನಾವು ಹಿಂದಕ್ಕ ಓಣಿ ಅಡ್ಡಾಡಾಗ ಮಾಡಾಗ ಯಾರ್ಯಾರ ಕೈಲಿ ಸಲ ಹೊಲ್ಸ್ಕೊಂಡಿವು, ಎಲ್ಲೆಲ್ಲಿ ಹೊಲ್ಸ್ಕೊಂಡಿವು ನಮಗ ದ್ಯಾಸಲ್ಲ. ನೀನು ನೋಡಿದ್ರೆ ಗೊತ್ತಾಗತ್ತೆ, ನೀವು ಹೊಲಿಸ್ಕೊಂಡು ಗಡಿ ಅದು ಯಾಕ ಇಚ್ಚಿತಿಗೆ ಆ ಚಟ ನಮ್ ಮರುವಾಗಿತ್ತ. ಯಾವಾಗ ಏನು ನಿನ್ನ ಏನು ನೋಡಿ ನೋಡು, ನಿನ್ನಿಂದ ಸುತ್ತಾಡಿ ಬರಂಗ ಆತ್ ನೋಡು. ಯಾಕಾಗಕತ್ತೈತಿ ಅಂತೀನಿ. ಬಹುಶಃ ನೀನು ಸೀರೆ ಮೈಮೆ ಇರ್ಬೇಕು ನೋಡು. ಅಲ್ಲ ಶೆಟ್ಟಿ, ಅಂತೂ ಈ ವಯಸ್ಸಿನಾಗೂ ನಿನಗೂ ಈ ನಮ್ನಿ ಆಗಾಕತ್ತಲ್ಲ. ಇರ್ಲಿ ಬಿಡ, ಎಲ್ಲಾರು ಕಾಯಕತ್ತಾರ ಬಳತ್ತತ್ತ ಬಿಡು ಒಂದ್ ಹೆಟ್ ಪಟ್ಟನ. ಸಂಗಾತಿಯೇ 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 ಸಂಗಾತಿಯೇ
ಭಾಷೆಯು ಇರುವೆ ಜೊತೆಗೆ ಎಲ್ಲರಿಗೂ ಕೊಡುವೆ ಮನದ ಭಾಷೆಯು ಇರುವೆ ಜೊತೆಗೆ ಎಲ್ಲರಿಗೂ ಸಂಗಾತಿಯೇ 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 ಮಗುವ ಮಲ್ಲಿಗೆ ಈ ಬಳಿದ ಮೆಲ್ಲಗೆ ನೀನೇ ಚಂದ್ರಮ ನಾನಿನ್ನ ಪೂರ್ಣಿಮಾ ನನ್ನ ನಿನ್ನ ಮಿಲನ ಇಂದು ಸೇರಿ ಪ್ರೇಮ ಗೀತೆಯು ನಮ್ಮಯ ಪ್ರೇಮ ಮುಗಿಯದ ಕವನ ವಸತನ ತಂದಿತು ಇರುವೆ ಮನದ ಬಯಕೆಯು ತೀರಿಸು ಮನದ ಆಸೆಯು ಇರುವೆ ಮನದ ಬಯಕೆಯು ತೀರಿಸು ಮನದ ಆಸೆಯು ಸಂಗಾತಿಯೇ 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 ನಗುವ ಮಲ್ಲಿಗೆ ಈ ಬಳಿದ ಮೆಲ್ಲಗೆ ನೀನೇ ಚಂದ್ರಮ ನಾನಿನ್ನ ಪೂರ್ಣಿಮಾ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ಸ್ವರ್ಗದ ಅಪ್ಸರೆ 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 ನಿಮ್ಮೋನ್ ಮಂಜಾಳ ಆಗಲಿ ಹೇ ಏನು ಕೆಲಸ ಗೇಡಿ ಮನುಷ್ಯ ಇದೆಯೋ ಮಾವ ನೀನು ಅಲ್ಲಿ ಮಗಳ ತಲೆ ಮೇಲೆ ಅಕ್ಕಿ ಕಾಳದ ಬೇಕು ಇಲ್ಲಿ ಡುವೆಟ್ ಚಾಲು ಮಾಡ ಡುವೆಟ್ ಏ ನಡಿ ನಡಿ ಮನೆ ದೊಡ್ಡ ಮನುಷ್ಯ ಏ ನಿಮ್ಮೋನ ಕುಡ್ತಿರಲ್ಲ ನಿಮ್ಮೋನ ಅಲ್ಲಲ್ಲಿ ಗುಂಡ ಹಾ ಪಾಯಸದಾಗ ನೋಡ ಬಂದಂಗ ಬಂದಿರಲಿ ಅಪ್ಪ ಇರ್ಲಿ ಬಿಡಪ್ಪ. ಅಲ್ಲೇ ನಿನ್ನ ಹೆಸರಲ್ಲಿ ಹೈಕಣ್ ಕೂತಾರ ಮದುವೆ ಕೆಲಸ ನಿಲ್ಲಿಸಿ ಇಲ್ಲಿ ಡುವೆಟ್ ಆಡಕ್ ಬಂದ ನಡಿ ನಡಿಯ ಮಾರೇ ಮಂದಿ ಹೇಳೋದ್ಕಿಂತ ನಾನಾ ಕರ್ಕೊಂಡು ಹೊಟ್ಟಿ ನಡಿ ನಡಿ ಕೈ ಮುಗಿತೇನಲೇ ಅಪ್ಪ ಗುಂಡ. ಇಷ್ಟೇ ಕಲ್ತ ಮಂದ್ಯಾಗ ಮರ್ಯಾದೆ ತೆಗಿಬೇಡಲೇ ಅಪ್ಪ. ಏನ ಹುಳಿ ಉಪ್ಪು ಖಾರ ತಿಂದತೀಯ 65 ಮಚ್ಚ ಆಗೈತಿ ಈಗ 60 ಆದ್ರೆ ಏನಾತ ಅಲ್ಲ, ಅಲ್ಲ. ಹುಳಿ ಮುಪ್ಪಾದ್ರೆ ರುಚಿ ಕಡೆ ಮುಪ್ಪಾಗತ್ತಲ್ಲಪ್ಪ. ಏ ನಡಿ ನಡಿ ಓ ಮರ್ಯ ದೊಡ್ಡ ಮನುಷ್ಯ ಇದ್ದೀನಿ. ಬಾ ಹೇಳ ಬಾ. ಒಂದು ವಾರ ಬೇಕಲ್ಲ ಮಾತು.
ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಶಾಸ್ತ್ರಿಗಳೇ ಗುಂಡ ಯಾರ್ಯಾರು ಬಂದಾರ ಎಲ್ಲರನ್ನು ಕರೆಕ್ಟ್ ಆಗಿ ಲಿಸ್ಟ್ ಮಾಡಿಕೆ ಮೊದಲು ಆಯರ್ ಮಾಡ್ಲಿ ಆಮೇಲೆ ಉಂಡು ಹೋಗ್ಲಿ. ಆಗ್ಲಿ ಮಾವ ತಗೊಳ್ರಿ ತಾಯಿ ಪ್ರಸಾದವನ್ನ. ಈ ಕಾರ್ಯ ನೆರವೇರಿಸಿದ ವರ್ಷ ತುಂಬುವುದರ ಮೊದಲೇ ನಿಮ್ಮ ಮನೆಯಲ್ಲಿ ಜೋಡಿ ತೊಟ್ಟಿಲು ತೂಗಬೇಕೆಂದು ಆ ಶಾರದ ಮಾತೆ ದಯಪಾಲಿಸಿದ್ದಾಳೆ. ತಗೊಳ್ಳಿ ತಾಯಿ ಪ್ರಸಾದವನ್ನ. ಅಲ್ವೇ ಸಾವಿತ್ರಿ, ಶಾಸ್ತ್ರಿಗಳು ವರ್ಷ ತುಂಬುದ್ರಲ್ಲಿ ಜೋಡು ತೊಟ್ಲ ತೂಗ್ತಾವೆ ಅಂತ ಹೇಳ್ತಾ ಇದ್ದಾರೆ. ಒಂದಂತೂ ನಿನ್ ತಂಗಿದಾಯ್ತು, ಮತ್ತೊಂದು ಸುಮ್ಮನೆ ಎಂಥ ಮಾತು ಮಾತಾಡ್ತಾ ಇದ್ದೀರಾ? ಅಲ್ಲ ರೀ, ಈ ವಯಸ್ಸಲ್ಲಿ ನನಗೆ ಮಕ್ಕಳು ಯಾಕೆ? ನನಗಂತೂ ಮಕ್ಕಳು ಬೇಡ. ಈಗ ಹೇಗಿದ್ರು ನನ್ನ ತಂಗಿ ಬಂದಿದ್ದಾಳೆ. ಆದಷ್ಟು ಬೇಗನೆ ಈ ನನ್ನ ತಂಗಿಗೆ ಅವಳಿ ಜವಳಿ ಮಕ್ಕಳಾಗ್ಬಿಟ್ರೆ ಅಷ್ಟೇ ಸಾಕು. ಆ ಮಕ್ಕಳಲ್ಲಿ ನಾನೊಂದು ಅವಳೊಂದು ಇಟ್ಕೊಂಡು ಈ ಮನೆಯಲ್ಲಿ ಜೋಡಿ ತೊಟ್ಟಿಲನ್ನು ತೊಗಿ ನಾವು ಸಂಸಾರ ಮಾಡ್ತೇವೆ ಅಲ್ವೇ ನಮ್ಮ ಮಾತೆ? ತಾಯಿ ತೊಟ್ಟಿಲ ಪ್ರಸಾದ ಕಾಣಿಸ್ತಿದ್ದಾಳೆ ಅಂದ್ಮೇಲೆ ಇಬ್ರಿಗೂ ಆಗುತ್ತೆ ಮಕ್ಕಳು. ನಿಮ್ಗೂ ಮಕ್ಕಳಾಗ್ಲಿ ಬಿಡಿ. ನನಗಿನ್ನೂ ಆ ಭಾಗ್ಯವನ್ನ ದೇವರು ಕರುಣಿಸ್ಲಿಲ್ಲ ನೋಡಮ್ಮ ಮಾಲ್ತಿ. ಆದಷ್ಟು ಬೇಗನೆ ನೀನೇ ಒಂದು ಮಗುವಿನ ತಾಯಿಯಾಗಿ ಈ ಬಂಜಿ ತೊಟ್ಟಿಲು ಅನ್ನೋ ಪದವನ್ನ ದೂರ ಮಾಡಿ ನನ್ನ ಮಡಿಲಲ್ಲಿ ಮಕ್ಕಳು ಹಾಕಿಬಿಟ್ರೆ ಆ ಮಗುವನ್ನ ತೂಗಿಕೊಂಡು ಸಂಸಾರ ನಡೆಸುವುದಷ್ಟೇ ನನ್ನ ಭಾಗ್ಯ. ತೆಗೆದುಕೊಳ್ಳಮ್ಮ ಪ್ರಸಾದ. ಲೇ ಗುಂಡ, ಮೊದಲ ಕೊಬ್ಬರಿ ಚೂರು ತೆಗಲೆ ಬಾಯಣ್ಣ ಮಗಳಿಗೆ. ಯಾಕಂತ ಕೇಳ್ತಿಯಲ್ಲದೆ ಆಕೆ ಮಕ್ಕಳಾಗಲಾರ್ದು ಬಂಜೆ ತೊಟ್ಟದ ಹೆಣ್ಣು. ಒಂದಲ್ಲ ಅಂತ 4 ಮಕ್ಕಳು ಹಡಿದ್ರು ಒಂದನ್ನು ಜೋಪಾನ ಮಾಡ್ಲಿಲ್ಲ, ಹೆಸರು ಹಾಡ್ಲಿಲ್ಲ. ಓಸು ಕೂಸನ ಮಣ್ಣಾಗಿಟ್ಟು ಅಂತಕ್ಕೆ ಕೈಯಲ್ಲಿ ಬಂದು ಪ್ರಸಾದ ನಿನ್ನ ಬಾಯಿಗೆ ಹಾಕೊಂಡ್ರೆ ನಿನ್ನ ಗತಿಯ ಸಂಗವ ತಿಂದ್ರೆ ಏನಾಗುತ್ತೆ ಅಂತ ಯಾಕೆ ಉಳಿಸಿದೆ ನನಗೆ? ಏನಾಗುತ್ತಂತ ಎಷ್ಟು ಚಂದ ಕೇಳ್ತಿಯಲ್ಲ. ಅಯ್ಯವ್ವ ನೋಡು, ಕೊಟ್ಟಾಕಿ ಮಕ್ಕಳು ಬದುಕಾಕತ್ತಾವು, ತಿಂದಾಕಿ ಮಕ್ಕಳು ಸಾಯಾಕತ್ತಾವು. ಹಟ್ಟು ತಿಳಿಯೋದಿಲ್ಲ ನಿನಗ. ದೊಡ್ಡ ಕತ್ತಿ ಆಗ್ಯಲ್ಲ, ಮಗಳಾಗ್ಯಾಳ ಈಕೆ. ಅಲ್ಲ ಸಾವಂತ್ರ ಬಾಯಿಲಿ ನಾವು ಹುಡುಗಿ ಅಂದ್ರೆ ಸಣ್ಣಾಕಿ ಏನು ತಿಳಿಯೋದಿಲ್ಲ ಅನ್ನು. ನಿನಗೇನು ಬಂದೈತೆ ಅಂದ್ರ ನೋಡ್ರಿ, ಈಕೆ ಹಕ್ಕಿಕತ್ ಹೆಂಗೈತಿ. ಈಕಿ ತನ್ನ ಮಕ್ಕಳ ಬದುಕಿಸುವ ಸಲುವಾಗಿ ಮೈದನನ ಮಕ್ಕಳನ್ನ ಕೊಲ್ಲ ಆಟ ನಡೆಸಾಡ್ರಿ ಈಕಿ. ಬೋಪುಣಿ ಹಳೆ ಬೋಪುಣಿ ಭಾರಿ ಅದ ಯಾವತ್ತು ನೀನು. ಸಂಗಮ, ಆ ದೇವರು ನಿನಗೆ ಬಾಯಿ ಕೊಟ್ಟಿದ್ದಾನೆ ಅಂತ ಅದೆಂಥ ಮಾತುಗಳನ್ನ ಮಾತಾಡ್ತಾ ಇದೆಯಪ್ಪ. ನೀನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಈ ರೀತಿ ಕ್ರೂರವಾಗಿ ಮಾತಾಡ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಮನಸ್ಸನ್ನುವುದೇ ಇಲ್ಲವೇನಪ್ಪ? ಖಂಡಿತವಾಗಿಯೂ ಯಾವ ಉದ್ದೇಶವನ್ನು ಇಟ್ಕೊಂಡು ನಾನು ನನ್ನ ತಂಗಿಗೆ ಪ್ರಸಾದವನ್ನು ಕೊಡಲಿಲ್ಲಪ್ಪ. ನನ್ನಲ್ಲಿ ಅಂತ ಯಾವ ಉದ್ದೇಶವೂ ಇಲ್ಲ. ಪ್ರಸಾದ ತಿನ್ನಿಸಿ ನನಗಾಗುವ ಮಕ್ಕಳನ್ನ ಬದುಕಿಸಿಕೊಳ್ಳಬೇಕು, ಇವಳಾಗುವ ಮಕ್ಕಳನ್ನ ಸಾಯಿ ಹಾಕಬೇಕು ಅನ್ನುವ ದುರ್ಬುದ್ಧಿ ನನ್ನಲ್ಲಿಲ್ಲ ತಾಯಿ, ನನ್ನಲ್ಲಿಲ್ಲ. ನೋಡಮ್ಮ, ನಿನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇಲ್ಲದ ಸಲ್ಲದಿರುವ ಅಪವಾದ ಕೊಟ್ಟು ನನ್ನ ಮನಸ್ಸಿಗೆ ನೋವುಂಟು ಮಾಡಬೇಡ ತಾಯಿ, ನೋವು. ಬೋಪುಣಿ ಹಳೆ ಬೋಪುಣಿ ಮಾಡೋದೆಲ್ಲ ಮಾಡಿ ಮತ್ತೆ ಕೈ ಮುಗಿದ ಊರಿಗೆಲ್ಲ ಗೊತ್ತಿಲ್ಲೇನೆ ನಿನ್ನ ಕೆಟ್ಟ ಬುದ್ಧಿ ಎಂಥದ ಅಂತ ಹೇಳಿ. ಸಂಗವ, ನನ್ನ ಅಕ್ಕನ ಮೇಲೆ ನನಗೆ ವಿಶ್ವಾಸವಿದೆ. ಅವಳ ಕೈಯಾರೆ ನನಗೆ ವಿಷ ಕೊಟ್ಟರು ನಾನು ಅದನ್ನ ಸೇವಿಸ್ತೀನಿ. ನೋಡು, ಅಕ್ಕ ತಂಗಿಯರ ಮತ್ತೆ ಇಲ್ಲ ಸಲದ ದುರ್ಬುದ್ಧಿ ನನಗೆ ಉಪದೇಶ ಮಾಡ್ಲಿಕ್ಕೆ ಬರಬೇಡ. ನಿನ್ನ ಕೆಲಸ ಮುಗಿದಿದೆ, ಏನು ನಿನ್ನ ಮನೆಗೆ ಹೊರಟು ಹೋಗಬಹುದು. ಮಗಳಾಡೋ ಮಾತು ಕೇಳು ಕೇಳು. ನನ್ನ ಮನೆ ಬಿಟ್ಟು ಹೊಂಟೋಗು ಅಂತಾಳಲ್ಲ ಶೆಟ್ಟಿ. ಏನೋ ಬುದ್ಧಿ ಹೇಳಕಂತ ಬಂದ್ರೆ ನನಗೇನು ಬಂದಿತ್ತ?
ಯವ್ವ ಬಾಯಿ ಮುಚ್ಕೊಂಡು ಮೂಲೆ ಕುದುರೆ ಬಿಟ್ಟು ಕೇಳ ಬಿಟ್ಟು ಹೊರಗೆ ಹೋಗ್ಬೇಕ. ಏನವ ನೀನಂತಿ ನಾನು ಅಲ್ಲವೇ ನಿನ್ನ ಮೇಲೆ ಎತ್ತಿ ಮಾತಾಡಕ್ ಬಂದ್ರ ಆಕಿಗೆ ಬಾಯಿಗೆ ಸಿಕ್ಕಂಗ ಮಾತಾಡಿ ಅಳಕ್ ಹಚ್ಚಿಬಿಟ್ಟಿಲ್ಲವ. ನಾವ್ ಏನ್ ಈಗ ಮಾಡಿ ಸಮಾಧಾನ ಮಾಡ್ಬೇಕು ಏನ? ಇರ್ಲಿ ಏನ ಸಣ್ಣ ಹುಡುಗಿ ತಿಳಿಯಾರ್ದ ತಪ್ಪು ಮಾಡೈತಿ ಇರ್ಲಿ ಅಷ್ಟೇ. ಅಪ್ಪ ನೋಡು, ಹೆತ್ತ ಮಗಳನ್ನ ಮದುವೆ ಮಾಡಿಕೊಟ್ಟು ನಿನ್ನ ಕರ್ತವ್ಯ ನೀನು ಮುಗಿಸ್ಕೊಂಡಿದ್ದೀಯ. ನೋಡು, ಅಕ್ಕ ತಂಗಿಯರ ಮಧ್ಯೆ ದುರ್ಬುದ್ಧಿನ ಉಪಯೋಗಿಸೋ ಈ ನೀನು ದುರ್ಬುದ್ಧಿ ಉಪದೇಶ ನನಗೆ ಬೇಕಾಗಿಲ್ಲ. ಊಟ ಮಾಡು ಅಂತಿದ್ರೆ ಊಟ ಮಾಡ್ಕೊಂಡು ಹೋಗು, ಇಲ್ಲವಾದ್ರೆ ಈ ನಿನ್ನ ಅರ್ಧಾಂಗಿನಿ ಇದ್ದಾಳಲ್ಲ ಇವಳ ಜೊತೆ ನೀನು ನಿನ್ನ ಮನೆಗೆ ಹೊರಟು ಹೋಗ್ಬಿಡು. ನಮ್ಮಿಬ್ಬರನ್ನ ಮನೆ ಬಿಟ್ಟು ಹೋಗಲ್ಲ ನೀ ಕೊಯ್. ಯಾಕವ್ವ ಮಾಲ್ತೇವ, ನೀನು ಮನಸ್ಸಿಗೆ ಬಂದು ವರನ್ನ ಕೊಟ್ಟು ಮದುವೆ ಮಾಡಿದ್ದೆ ಅಂತೇಳಿ ಸಿಕ್ಕಂಗ ಮಾತಾಡಕತ್ತಲ್ಲವ. ಇರ್ಲಿ ಇರ್ಲಿ, ಮೈ ಮೇಲೆ ಹೆಸರು ಐತೆ ಇಲ್ಲ ನಿನಗ. ಆಗಿದ್ದಾಗಲೇ ನೀನು ನಾನು ನಿಮ್ಮಪ್ಪದಿನೇವ, ನಿನ್ನ ದಾರಿಗೆ ಹೆಂಗ ತರ್ಬೇಕು ಅನ್ನೋದು ನನಗೆ ಗೊತ್ತೈತೆ. ಹೇಳ ಸಂಗವ, ಹೇಳ. ನಡಿ ಹೋಗ, ನಡಿ ಗುಂಡ, ನಡಿ ಹೋಗ, ನಡಿ. ಇವ್ರ ಮನ್ಯಾಗ ಕುಳು ಸಮೇತ ತಿನ್ನೋದ ಬೇಡಲ್ಲ ಅವನು, ಅವನು ಹೆಂಗಾರ ಆಗಲಿ. ಹೌದೌದೌದು ಮಾವ, ಶಿಸ್ತು ಸೊಜ್ಜಿನ ರೊಟ್ಟಿ ಉದುರುಬೇಳೆ ಪಲ್ಯ ತಿಂದು ರೀತಿದಾವಾಗ ನೆಗರಿಕೆ ಮಾಕೊಂಬಿಡಮ್. ನಡಿ ಮಾವ, ನಡಿ ನಡಿ ಮನೆಗೆ ಹೋಗಮ್, ನಡಿ ಮಾವ. ಅಕ್ಕ, ಆ ಮಾನಗಿರಿ ಸಂಘವನ್ನು ಮಾತನ್ನ ನಿನ್ನ ಮನಸ್ಸಿಗೆ ಹಚ್ಕೋಬೇಡ. ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ. ತೆಗೆದುಕೋ ಆ ಪ್ರಸಾದನ, ತಿನ್ನಿಸಕ್ಕ. ಒಂದು ಸಲ ಈಗಾಗಲೇ ಗೊತ್ತಿಲ್ಲದೆ ತಪ್ಪು ಮಾಡಬೇಕಿದ್ದೀನಿ, ಅದಕ್ಕೆ ಪ್ರಾಯಶ್ಚಿತವನ್ನು ಪಡ್ತಾ ಇದ್ದೀನಿ. ಮತ್ತೊಂದು ಸಲ ತಿಳಿದು ನಾನು ಆ ತಪ್ಪನ್ನ ಮಾಡೋದಿಲ್ಲಮ್ಮ. ಇನ್ನು ಮೇಲೆ ಈ ಬಂಜೆ ಕೈಯಿಂದ ಯಾವುದೇ ವಸ್ತುವನ್ನ ನಾನು ನಿನಗೆ ಕೊಡುವುದಿಲ್ಲಮ್ಮ, ಕೊಡುವುದಿಲ್ಲ. ಅಕ್ಕ ನೋಡಿ, ಇಂದೇನಾದ್ರೂ ನೀವು ನನಗೆ ಪ್ರಸಾದ ತಿನ್ನಿಸದೆ ಹೋದ್ರೆ ಆ ಶಾರದಾಂಬೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆ ಜನ್ಮ ಪರ್ಯಂತ ನಾನು ಉಪವಾಸ ಮಾಡ್ಬೇಕಾಗತ್ತೆ ಅಕ್ಕ. ತಂಗಿ, ಹೌದಕ್ಕ, ನೋಡಿ ಆ ಪ್ರಸಾದನ ತೆಗೆದುಕೊಳ್ಳೋಣ. ಅಕ್ಕ, ಇದನ್ನ ನಾವಿಬ್ರು ಪರಸ್ಪರ ಶಕ್ತಿ ನೋಡೋಣ. ನಮ್ಮಿಬ್ಬರ ಭಾವ ಒಂದೇ ಇದ್ರೆ ಆ ಶಾರದಾಂಬೆ ನಮ್ಮಿಬ್ಬರಿಗೂ ಕರುಣಿಸ್ತಾಳೆ. ಅಕ್ಕ, ಇಂಥ ಸೊಸೆಯನ್ನು ಪಡೆದ ನಾವೇ ಧನ್ಯರು. ಹೊಸದಾಗಿ ಮದುವೆ ಆಗಿದ್ದಾರೆ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗ ನಾವ್ಯಾಕಿರೋದು. ನಿಮ್ಮ ಅಣ್ಣ ಹೀಗೆ ಹೇಳೋದ್ರು. ನಿಮ್ಮ ತೋರು ಮನೆಯವರು ಒಂದು ತೊಲಿ ಬಂಗಾರ ಮಾಡ್ಯಾರ, ಹಂಗಾಗಿ ನೀನು ನನಗೆ ಬಂಗಾರದಂಗೆ ಹೆಂಡತಿ ಸಿಕ್ಕಿದಿ. ಇದೇ ಒಂದು ಸಮಯದಲ್ಲಿ ಒಂದು ಡ್ಯಾನ್ಸ್ अंदर जो
ನಾಚಿಗೇಡೊಳಗಂದ್ರ ಅತಿ ಕಡಿ ನಂಬರ್ ನಾಚಿಗೇಡ್ ಅಂದ್ರ ನಮ್ಮ ಅಕ್ಕ ನಮ್ಮ ಮಾವ ಅಲ್ರಿ. ಆ ಬಲವಂತಪ್ಪ ನಾಸ್ತಿ ನೋಡಿ ನುಂಗಿ ನೀರು ಕುಡಿದ್ರ ರವೀಂದ್ರಪ್ಪಗ ತಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟು ಅಷ್ಟಕ್ಕರ ಸುಮ್ಮನೆ ಆದ್ರ ಅಕ್ಕ ತಂಗಿಯರ ನಡುವೆ ಫಿಟ್ಟಿಂಗ್ ಇಡಕ್ ಹೋಗಿ ಅಲ್ಲಲ್ಲ ಜಗಳ ಹಚ್ಚಾಕ್ ಹೋಗಿ ಹೆತ್ತ ಮಗಳ ಕಡೆಯಿಂದ ಸಿಕ್ಕಾಪಟ್ಟೆ ಚೀ ತೂ ಅನಿಸ್ಕೊಂಡು ಸುಣ್ಣ ತಿಂದ ಮಂಗ್ಯಾನಂಗ ಮಾರಿ ಮಾಡಿಕೊಂಡ ಹೊಂಟವಲ್ರಿ. ಇವಕ್ ಏನ್ ಅನ್ಬೇಕ್ರಿ? ಇವಕ್ಕ ಏನ್ ಅನ್ಬೇಕು? ಆಗ್ರ ಪೈಕಲ್ರಿ ನಮ್ಮ ಏ ಶೆಟ್ಟಿ ಊರ್ ಸುಟ್ರು ಹನುಮಪ್ಪವ್ರಿಗಿದ್ದಂಗ ಇರ್ತಾನ್ರಿ ಈ ಮಗ ಶೆಟ್ಟಿ. ಈ ಊರಾಗ ಒಬ್ಬ ಪ್ರಳಯ ಅಂತಕ್ಕಿದ್ದಂಗ್ರಿ, ಪ್ರಳಯ ಅಂತಕ್ಕಿದ್ದಂಗ. ಅಲ್ಲ ಬಸವಂತ ಎಂತ ಮೋಸ ಮಾಡಿದ್ನಂತೀನಿ. ನಮ್ಮ ಅವನ ಕೈಯ ತಿಜೇರಿ ಮುರಿದು ಆ ಬಸವಂತನ ಕೈಯ ಕೊಟ್ಟಿನಲ್ಲ ಅಂತೀನಿ ನಾನು. ಈ ಕಳ್ಳ ನನ್ನ ಮಗ ಬಾಯಾಗ ಸುರಿದ್ನಲ್ಲಪ್ಪ ಅಂತೀನಿ ನಾನು. ಆ ರೊಕ್ಕ ತಗೊಂಡು ನಾಗರತ್ನ ನರ್ಸ್ ಕೈ ಕೊಟ್ಟನಂತ ಕೇಳ್ತೀನಿ. ಆ ಬೋಸುಡಿ ಮಗ್ಗ ಕೇಳ್ತೀನಿ. ಆ ನಾಗರತ್ನ ಬರ್ಲಿ ಕೇಳೇ ಬಿಡ. ಆ ನಾಗರತ್ನ ಕೈ ಕೊಟ್ಟನಂತ ಕೇಳೇ ಬಿಡ್ತೀನಿ ಬರ್ರಿ. ಇತ್ತೀಚೆಗೆ ಯಾಕೋ ನನ್ನ ಜೊತೆ ಮಾತಾಡವಲ್ಲಿ. ಬಸವಂತ ನಿನ್ನ ಕೈಯಾಗ ಏನು 3,000 ತಂದು ಕೊಟ್ಟ ನಾನು. ಯಾಕ ಅದೆಲ್ಲ ನಿನ್ಗೆ ಯಾಕ? ಅವ ಕಳು ಮಾಡಿ ತಂದು ಕೊಟ್ಟಾನು. ನಮ್ಮ ಶೆಟ್ಟಿ ಮಾವನ ಮನ್ಯಾಗ ಟೀಜರಿ ಮುರಿದು ಕಳು ಮಾಡಿ ತಂದು ನಿನ್ನ ಕೈಯಾಗ ಕೊಟ್ಟಾನ. ಕಳು ಮಾಡಿ ತಂದು ಕೊಟ್ಟಾನ? ಅಲ್ಲ ಅಲ್ಲ ಈ ಸರ ಯಾರು ಕೊಟ್ಟಾನ? ಇದನ್ನ ಬಸವಂತ ಕೊಟ್ಟ. ಯಾಕ? ಯಾಕಂದ್ರ ಅವ ಏನ್ ಇದನ್ನ ಕಳು ಮಾಡಿ ಕೊಟ್ಟಿಲ್ಲ, ಕಷ್ಟಪಟ್ಟು ದುಡ್ಡು ಕೊಟ್ಟಿನಿ ಅಂತ ಹೇಳ. ಅವನಿಗೆ ದುಡಿಯೋದು ಗೊತ್ತಿಲ್ಲ, ದುಡ್ದ ತಿಂದು ಕಳು ಮಾಡೋದ ಗೊತ್ತು, ಮತ್ತೆ ದುಡಿಯೋದು ಬಿಟ್ಟಿಲ್ಲ. ಕಳು ಮಾಡೋದು ಆಟ ಗೊತ್ತು ಅವನಿಗೆ. ಅಂದ್ರ ಇದನ್ನು ಕಳು ಮಾಡಿ ಕೊಟ್ಟಿದ್ದ? ಮೊನ್ನೆ ನಮ್ಮ ಶಕ್ತಿ ಮಾವನ ಮನ್ಯಾಗ ಕಳು ಮಾಡ್ಯಾನ. 8 ದಿನ ಆಯ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ. ಅಲ್ಲ ಬಸವಂತ ಬಾಳ್ ಒಳ್ಳೆವ ಅಂತ ನಾನ್ ತಿಳ್ಕೊಂಡಿದ್ದೆ, ಆದ್ರೆ ಈ ರೀತಿ ಮಾತಾಡ್ತಾನಂತ ನಾನ್ ಅನ್ಕೊಂಡಿರ್ಲಿಲ್ಲ. ಬರ್ಲಿ ಅವ ನನ್ ಕೈಯಾಗ ಸಿಗ್ಲಿ, ಸರಿಯಾಗಿ ಮಾಡ್ತೀನಿ ಅವಂಗ. ಏ ನಾಗರತ್ನ, ದೂಸರಿಂದ್ರೆ ಅಲ್ಲಲ್ಲಿ ಹಿಂದೆ ಮೊದ್ಲಕ್ಕ ಹಂದಿ ಮುಖದ ಇದ್ದಂಗದಿಲ್ಲ, ನೀನು ಪಿಕ್ಕಿನ ಮಕ್ಕ ಇದ್ದಂಗದಿಲ್ಲ. ಹಿಂದೇಳಿ ನಾಗರಾತ್ನಾಗ ಮತ್ ಮಲ್ಲೇರಿ ಅಟ್ಯಾಕ್ ಆಗಿರುತ್ತೆ ಮಗನ. ಏ ಬಸವಂತ, ಏ ಈ ನಾಗರತ್ನಾಗ ಸರ ಯಾರು ತಂದು ಕೊಟ್ರಲ್ಲಿ? ನಾನು ತಂದು ಕೊಟ್ಟೀನಿ. ಪೊಲೀಸ್
ಹಾ ಯಾರು ಬರಂಗಿಲ್ಲಪ್ಪ ಪೊಲೀಸ್ ಲೇ ಬಸವಂತ ನಿನ್ನ ಹಿಡ್ದಾಗ ಕೊಡ್ಬೇಕು ನಾನು. ಹಿಡಿದು ಕೊಡಂತಪ್ಪ ಹಿಡಿದು ಕೊಡಂತಿ ಬರ್ಲಿ ಪೊಲೀಸ್ ಬಾ ಅಂತ ಬರ್ತಾರೆ ತಡಕಲ್ಲೇ ತಡಕ ಎಲ್ಲಿ ಓಡಿ ಹೋಗಬೇಡಲ್ಲೇ ನೀನ. ಹಾ ನೀನ ನನ್ನ ಮರ್ಯಾದೆ ಉಳಿಸಿ, ಇಲ್ಲ ಅಂದ್ರ ಆ ಪೊಲೀಸರು ನನ್ ಕರ್ಕೊಂಡು ಹೋಗ್ತಿದ್ರು. ನಾನು ಸುಮ್ಮನೆ ಬಿಡ್ತೇನ. ಬಸವಂತಂದು ಹಿಡ್ಕೊಟ್ಲಂತ ಪೊಲೀಸ್ ಮುಂದೆ ಸುಳ್ಳು ಹೇಳಿಬಿಟ್ಟೆ. ಇಬ್ರು ಮಾತ್ರ ಧನ್ಯವಾದಗಳು. ನಾನು ವರ್ಷಕ್ಕೆ 2 ವರ್ಷಕ್ಕೆ ಹಂಗೆ ಆಡ್ತಾ ಇರ್ತೀನಿ. ಬಂಗಾರ ತಮ್ಮರಿ ಇನ್ಮ್ಯಾಗ
ಅದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದೆ ಅಷ್ಟೇ. ಹೌದೇ ಏನೋ ತಿಂತಾಗಿತ್ತು. ಇಲ್ಲಮ್ಮ, ನಾನೇನು ತಿಂದಿಲ್ಲ. ಬೇಕಿದ್ರೆ ನೀನೇ ನೋಡ್ಕೊ. ಇಲ್ಲೇ ಕೈ ತೋರಿಸು ನೋಡೋಣ. ಇಲ್ಲಪ್ಪ, ಏನು ಇಲ್ಲ ನೋಡು. ಯಾವ ಕೈಯಲ್ಲೂ ಇಲ್ಲ ನೋಡು. ಈ ಕೈ ಓಹೋ, ಹುಳಿ ತಿಂತಾ ಇದೀಯಾ? ಎಷ್ಟು ದಿನ ಆಯ್ತು? ಎಷ್ಟು ದಿನ ಅಂತ ಈ ಕಳುನ ಮುಚ್ಚಿಟ್ಕೊಳ್ತೀಯ ಅಕ್ಕ? ಐತಿಯಾ ಅಂದ್ರೆ ನಮ್ಮನೇಲಿ ಡಾಕ್ಟರ್ ಸಾಹೇಬ್ರ. ಮತ್ತೇನ್ ಬೀರಣ್ಣ? ಮತ್ತೇನಿಲ್ರಿ ಅಪ್ಪ, ನಮ್ ನಾಗು ಈಗ ಸ್ವಲ್ಪ ಸುಧಾರಿಸೋಣ ಅಂತ ಕೇಳಿದ್ರಿ ಅಪ್ಪ. ಪರವಾಗಿಲ್ಲ ಬೀರಣ್ಣ, ಹುಡುಗಿ ಬುದ್ಧಿವಂತಳಾಗಿದ್ದಾಳೆ. ರೋಗಿಗಳ ಸೇವೆಯಲ್ಲಂತೂ ಎತ್ತಿದ ಕೈ. ಒಟ್ಟಿನಲ್ಲಿ ಆ ದಾದಿಯಾಗಿ ಸಿಕ್ಕಿರೋದು ಈ ಊರಿನ ಪುಣ್ಯ ಏನಬೇಕು? ಅದೇನಿಲ್ರಿ ಅಪ್ಪ, ಎಲ್ಲ ನಿಮ್ ಪುಣ್ಯ ಹೋಯ್ತ್ರಿ ಅಪ್ಪ. ಏನೋ ಈ ಬಡವನ ಮೇಲೆ ಕರುಣೆ ತೋರಿಸಿ ಶಿಫಾರಸ್ ಮಾಡಿ ದವಾಖಾನೆ ಇಟ್ಕೊಂಡ್ರಿ ನನ್ನ ಮಗಳನ್ನ. ಇದರಲ್ಲಿ ಪುಣ್ಯ ಏನು ಗೊತ್ತು ಬೀರಣ್ಣ? ಮುಖ್ಯವಾಗಿ ನಿನ್ನ ಮಗಳ ಭಾವನೆ ಒಟ್ಟಿನಲ್ಲಿ ಚೆನ್ನಾಗಿದೆ. ಅದಕ್ಕೆ ತಕ್ಕ ಪ್ರತಿಫಲವಾಗಿ ಆ ಪರಮಾತ್ಮನಿಂದ ದೊರೆತಿದೆ. ನಾನು ಇನ್ನು ಟೈಮ್ ಆಯ್ತು, ನಾನು ಇನ್ನು ಬರ್ತೀನಿ ಬೀರಣ್ಣ. ಬರ್ತೀರಿ ಅಪ್ಪ? ಶರಣ್ರಿ ಅಪ್ಪ, ಶರಣ್. ಸರ್ ಒಂದ್ ನಿಮಿಷ ನನ್ನ ತಂದೆ ಹತ್ರ ಮಾತಾಡಿ ನಾ ಆಮೇಲೆ ಬರ್ತೀನಿ ಸರ್. ಆಯ್ತಮ್ಮ, ನೀನು ನಿಮ್ಮ ತಂದೆ ಹತ್ರ ಮಾತಾಡಿ ಬೇಗನೆ ಬಂದು ಬಿಡು. ಆಯ್ತು ಸರ್. ಸರ್ ಹೋಗಿ ಬರ್ರಿ ಸರ್. ಅಪ್ಪ ಡಾಕ್ಟರ್ ಅಂತೂ ತುಂಬಾ ಒಳ್ಳೆಯವರಪ್ಪ. ನನ್ನ ತನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತ ಇದ್ದಾರಪ್ಪ. ಹೌದಮ್ಮ, ಡಾಕ್ಟರ್ ಒಬ್ರು ಬಲವಂತಪ್ಪನವ್ರೊಬ್ರು ಈ ಊರಿಗೆ ತಂದೆ ತಾಯಿ ಇದ್ದಂಗ. ಇರ್ಲಿ ಬಿಡವ, ಇಕ್ಕ ಎಲ್ಲಿ ಹೋಗಿದ್ದವ ಇಟ್ಲಾಗ? ಅಪ್ಪ ಬಲವಂತರಪ್ಪನ ಹೆಂಡತಿ ಮನೆಯಾಗ ಆರಾಮಿರ್ಲಿಲ್ಲ, ಅದಕ್ಕೆ ಅವ್ರು ಹೇಳಿ ಕಳ್ಸಿದ್ರಪ್ಪ. ಯಾಕವ? ನಿನ್ನೆ ಆರಾಮಿದ್ರು, ಏನಾಗಿತ್ತವ ಸಾವಿತ್ರ ಮಗ? ಚೇಚೆ ಹಾಗೇನಿಲ್ಲಪ್ಪ, ಈಗ ಅವರು 4 ತಿಂಗಳ ಗರ್ಭಿಣಿಯಪ್ಪ, ಅದಕ್ಕೋಸ್ಕರನೇ ಹೋಗಿದ್ದೆ. ಇದೇನ್ ಹೇಳ್ದವ ಹೊಸ ಸುದ್ದಿ? ಹೌದಪ್ಪ, ಈ ವಿಷಯ ಕೇಳಿ ಅವ್ರ ಮನೆಯಲ್ಲಿ ತುಂಬಾ ಸಂತೋಷದೆಪ್ಪ. ಯಾವಾಗ್ಲೂ ನಗುತ್ತಾನೆ ಇರ್ತಾರೆ. ಹೌದವ್ವ, ಮಕ್ಕಳು ಮಕ್ಕಳು ಅಂತ ಅಂಬಲಿಸ್ತಾ ಇದ್ರು. ಪಾಪ 4 ಮಕ್ಕಳಾದ್ರೂ ಒಂದೂ ಬದುಕಲಿಲ್ಲ. ಇಬ್ರು ಒಟ್ಟಿರಾಗ್ಯಾರಂದ್ಮೇಲೆ ಖುಷಿ ಪಟ್ಟಿರಬೇಕು ಬಿಡವ. ಆದ್ರೂ ಏನೇ ಆಗ್ಲಿಲ್ಲಪ್ಪ, ಮಾಧ್ಯಮನ ಕಾಲ್ಗುಣ ಬಹಳ ಚೆನ್ನಾಗೈತ್ ನೋಡಪ್ಪ. ಮಾಲ್ತವನ ಕಾಲ್ಗುಣ ಯಾಕವ್ವ? ಎಲ್ಲಾ ಗುಣನು ಒಳ್ಳೆವು ಆ ತಾಯಿವು. ತಂದಿ ಹಂಗ ಕೆಟ್ಟಕ್ಕಿ ಎಲ್ಲ ಹೆಣ್ಮಗಳು ನೋಡಿದಿಲ್ಲ. ಆ ತೊಟ್ಲ ಕಾರ್ಯಕ್ರಮದಾಗ ಸಂಘವನ್ನ ಮತ್ತೆ ಸೆಟ್ರನ್ನ ಬಾಯಿ ಬಂದಂಗ ಬೈದ್ಬಿಟ್ಲು. ಅಷ್ಟೇ ಅಲ್ಲಪ್ಪ, ಈಗಾದ್ರೂ ಆ ಮಾಲ್ತವನ್ ಕಡೆಯಿಂದ ಮುಖಭಂಗ ಮಾಡಿಸ್ಕೊಂಡೇ ಹೋದ್ಲು ಆಕಿ. ಇದರ ಸಲುವಾಗ್ಯವ? ಏನಿಲ್ಲಪ್ಪ, ತಾನು ಗರ್ಭಿಣಿ ಅಂತ ತಿಳಿದು ತನ್ನ ಮಗಳು ಗರ್ಭಿಣಿ ಅಂತ ತಿಳಿದು ತಾನು ಮಾತಾಡ್ಸಕ್ ಬಂದಿದ್ಲು. ಹಾಗೆ ಮಾತಾಡ್ಸ್ತಾ ಏನಾದ್ರೂ ಕಿವಿ ತುಂಬಬೇಕಂತ ಮಾಡಿದ್ಲು. ಆದ್ರೆ ಮಾಲ್ತೇವ ಅದಕ್ಕೆ ಯಾವ್ದಕ್ಕೂ ಆಸ್ಪದ ಕೊಡ್ಲಿಲ್ಲಪ್ಪ. ಏನಂದ್ಲವ? ಏನಂತಾಳಪ್ಪ, ನಾವು ಒಂದೇ ಕಾಲಕ್ಕೆ ಗರ್ಭವತಿಯಾಗಿದ್ದೇವೆ. ಈ ಮನೆಯಲ್ಲಿ ನಾವು ಇಬ್ರು ಹಡಿತೀವಿ, ನೀನೇನು ನನ್ ಕರೀಲಿಕ್ಕೆ ಬರಬೇಡ, ನಾನು ನಿನ್ ಮನೆಗೆ ಬರೋದಿಲ್ಲ ಅಂತ ಹೇಳಿ ಖಡಾಬುಡಿಯಾಗಿ ಹೇಳಿದ್ಲು. ಕಟ್ಟಿ ತುಂಡು ಮಾಡೋಂಗೆ ಹೇಳಿದ್ಲು.
ಅದಕ್ಕ ಸುಣ್ಣ ತಿಂದ ಮಂಗನಂತ ಮೊಸಳಿ ಸಾಪ್ ಮಾಡ್ಕೊಂಡು ಹೋದ್ಲಕ್ಕಿ ಸಂಗವ. ಹೌದೇನ? ಅಂತೂ ಬಲವಂತಪ್ಪನವ್ರು ಒಳ್ಳೆ ಗುಣಕ್ಕ ಆ ದೇವರು ಒಳ್ಳೆ ಕೆಲಸನೇ ಮಾಡ್ದ. ನಡವ, ನನಗೂ ಸ್ವಲ್ಪ ಗೊತ್ತಾಯ್ತು. ನಿನ್ನ ದವಾಖಾನೆ ತನಕ ಬಿಟ್ಟು ನಾನಿಟ್ಟು ಬಲವಂತಪ್ಪನವ್ರ ಮನೆ ಕಡೆ ಹೋಗ್ಬಿಡ್ತಿದ್ದಮ್ಮ. ಆಯ್ತಪ್ಪ.